ಹೆಂಗೆ ನಾವು ಇನ್ಸ್ಟಾಗ್ರಾಮ್ ಅಲ್ಲಿ ದುಡ್ಡು ಮಾಡಬಹುದು ಅನ್ನೋದ್ರ ಒಂದು ಚಿಕ್ಕದಾಗಿ ವಿಚಾರ ತಿಳ್ಕೊಳಕ್ ಪ್ರಯತ್ನ ಮಾಡೋಣ ಇವತ್ತು. ಫಸ್ಟ್ ಆಫ್ ಆಲ್ ಕ್ಯಾಟಗರಿ ಸೆಲೆಕ್ಟ್ ಮಾಡ್ಕೊಬೇಕು. ಫುಡ್, ಫಿಟ್ನೆಸ್, ಫ್ಯಾಷನ್ ಅಥವಾ ಕಾಮಿಡಿನ, ಕಂಟೆಂಟ್ ಕ್ರಿಯೇಟರ್ ತರನ, ಈ ತರದ್ದು ಫಸ್ಟ್ ನಾವು ತಿಳ್ಕೊಂಡು ಆಮೇಲೆ ಅದ್ರ ಬಗ್ಗೆನೇ ವಿಡಿಯೋ ಮಾಡ್ಕೊಂಡು ಹೋಗ್ತಾ ಇರ್ಬೇಕು. ಒಂದಲ್ಲ ಒಂದಿನ ಏನಾಗುತ್ತೆ, ಕಮ್ಮಿ ಫಾಲೋವರ್ಸ್ ಇರೋದು ಜಾಸ್ತಿ ಫಾಲೋವರ್ಸ್ ಆಗ್ತಾರೆ. ಅಂದ್ರೆ ಕನ್ಸಿಸ್ಟೆನ್ಸಿ ಇದ್ರೆ ಕಮ್ಮಿ ಫಾಲೋವರ್ಸ್ ಇರೋದು ಕೂಡ ಜಾಸ್ತಿ ಫಾಲೋವರ್ಸ್ ಆಗುತ್ತೆ. ಅಯ್ಯೋ ನನಗೆ ಕಮ್ಮಿ ಫಾಲೋವರ್ಸ್ ಇದ್ರೆ ನನಗೆ ದುಡ್ಡು ಬರಲ್ಲ, ಯಾರು ಕೂಡ ನಮ್ಗೆ ಇನ್ವೈಟ್ ಮಾಡೋದಿಲ್ಲ, ಏನಪ್ಪಾ ಮಾಡೋದು ಅಂದ್ರೆ ಅಕಸ್ಮಾತ್ ಆಗಿ ಒಬ್ಬ ಫುಡ್ ಬ್ಲಾಗರ್ ಆಗಿದ್ರೆ ಹಲವಾರು ಸ್ಟ್ರೀಟ್ಸ್ ಗಳು ಇರುತ್ತಲ್ವಾ, ಆ ಸ್ಟ್ರೀಟ್ಸ್ ಹತ್ರ ಹೋಗ್ಬಿಟ್ಟು ಫುಡ್ ಬ್ಲಾಗ್ ಮಾಡ್ಬೇಕಾಗತ್ತೆ, ಅವ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ಬೇಕಾಗತ್ತೆ. ಆ ರೀಲ್ ಏನಾದ್ರು ವೈರಲ್ ಆದಾಗ ಇನ್ನೊಂದ್ 10 ಜನ ಕರೀತಾರೆ, ಬಾಪ್ಪ ಇಲ್ಲಿ ನಮ್ಮ ಹೋಟೆಲ್ ಪ್ರಮೋಟ್ ಮಾಡಪ್ಪ ಅಂತ ಕೇಳ್ತಾರೆ. ಆಗ ಅಲ್ಲೂ ದುಡ್ಡು ಬರುತ್ತಾ. ಹಂಗೇನೆ ಹೋಗ್ತಾ 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 ದಿನಕ್ಕೆ 1 ರೀಲ್ ಆಗ್ತಾ ಇರೋನು 2 ರೀಲ್ ಆಗ್ತಾನೆ. ಯಾಕೆ ಎಷ್ಟು ಅಮೌಂಟ್ ಬಂತು ಹಂಗೆ. ಆಮೇಲೆ ಹೋಗ್ತಾ ಹೋಗ್ತಾ ಸ್ವಲ್ಪ ಜಾಸ್ತಿ ದುಡ್ಡು ಕೊಡ್ತಾರೆ ಅವ್ನಿಗೆ. ಯಾಕೆ ಅಂದ್ರೆ ಅಷ್ಟು ರೀಚ್ ಆಗುತ್ತೆ ಜನಗಳಿಗೆ. ನಾವು ಮಾಡುವ ರೀಲ್ಸ್ ರೀಚ್ ಆಗ್ಬೇಕಂತಂದ್ರೆ ಸ್ಪೆಸಿಫಿಕ್ ವರ್ಡ್ಸ್ ನ ಯೂಸ್ ಮಾಡ್ಬೇಕಾಗತ್ತೆ. ಅವ್ರವ್ರ ನೇಟಿವಿಟಿ ತಕ್ಕಂಗ ಅದಿದ್ರು ಪರವಾಗಿಲ್ಲ, ಒಟ್ನಲ್ಲಿ ಜನಗಳಿಗೆ ರೀಚ್ ಆಗೋ ತರ ಇರ್ಬೇಕು, ಒಂದೊಳ್ಳೆ ಸಂದೇಶ ಕೊಡೋ ತರ ಇರ್ಬೇಕು, ಅವ್ರಿಗೆ ಹಾರ್ಟ್ ಟಚಿಂಗ್ ಆಗಿರ್ಬೇಕು. ಅವಾಗ್ಲೇನೆ ಆ ರೀಲ್ಸ್ ಅವ್ರು ಶೇರ್ ಮಾಡ್ಕೊಂತಾರೆ, ಮತ್ತೆ ಸೇವ್ ಮಾಡ್ಕೊಂತಾರೆ. ಅದಲ್ಲದೆ ಕಾಮೆಂಟ್ ಕೂಡ ಮಾಡ್ತಾರೆ. ಎಸ್ಪೆಷಲಿ ಲೈಕ್ಸ್ ಅಂತೂ ಜಾಸ್ತಿ ಬಂದೇ ಬರುತ್ತೆ. ಈ ಲೈಕ್ಸ್ ಜಾಸ್ತಿ ಬಂದಷ್ಟು ರೀಚ್ ಜಾಸ್ತಿ ಆಗ್ತಾ ಹೋಗ್ತಾ ಇರುತ್ತೆ. ಸೊ ಇಷ್ಟೊಂದೆಲ್ಲ ಅಡ್ವಾಂಟೇಜಸ್ ಇರುತ್ತೆ. ಸೊ ಇದೊಂದೇ ಎಲ್ಲ ಟಾಯ್ಸ್ ಅಂಗಡಿಗೆ ಆಗ್ಬೋದು, ಅಥವಾ ಕೋರ್ಸ್ ಆಗ್ಬೋದು, ಅಥವಾ ಕಾಲೇಜ್ ಆಗ್ಬೋದು, ಯಾವ್ದೇ ಆಗ್ಬೋದು, ಎಲ್ಲಾನು ಕೂಡ ನಮ್ಗೆ ಇನ್ವಿಟೇಷನ್ ಸಿಗುತ್ತೆ. ಇನ್ವಿಟೇಷನ್ ಸಿಕ್ಕಿದಾಗ ಒಳ್ಳೆ ದುಡ್ಡು ಮಾಡಬಹುದಾಗಿರುತ್ತೆ. ಈ ತರ ದುಡ್ಡು ಮಾಡೋ ಆಪರ್ಚುನಿಟೀಸ್ ಗಳೆಲ್ಲ ನಮ್ಗಿರುತ್ತೆ. ಆದ್ರೆ ನಮ್ಗೆ ಪ್ರಾಬ್ಲಮ್ ಏನಂತಂದ್ರೆ ಕ್ಯಾಮ್ರಾ ಮುಂದೆ ಬಂದು ಮಾಡಕ್ ಆಗಲ್ಲ ಗುರು, ನನಗೆ ಭಯ ಅನ್ನೋದಾದ್ರೆ ತಲೆ ಕೆಡ್ಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಏನೇನದನ್ನ ಪ್ರೆಸೆಂಟೇಷನ್ ನ ತಕೊಂಡು ಆಮೇಲೆ ವಾಯ್ಸ್ ಓವರ್ ಕೊಟ್ರೆ ಮುಗೀತು ಕತೆ, ಸಿಂಪಲ್. ಈ ತರ ಸ್ಟ್ರಾಟಜಿ ಇಟ್ಕೊಂಡೆ ಹಲವಾರು ಜನ ಇನ್ಸ್ಟಾಗ್ರಾಮ್ ಅಲ್ಲಿ ಅರ್ನಿಂಗ್ಸ್ ಮಾಡ್ತಿದ್ದಾರೆ. ಅವರು ಕೂಡ ತುಂಬಾ ಕಷ್ಟಪಟ್ಟೆ ಒಳ್ಳೆ ಹೆಸರು ಮಾಡ್ತಿದ್ದಾರೆ. ಈ ಕ್ಯಾಟಗರಿಲಿ ಈ ತರ ಆಯ್ತು ಅಂದ್ರೆ ಅಲ್ಲಿ ಬೇರೆ ಬೇರೆ ಕ್ಯಾಟಗರಿಲೂ ಕೂಡ ನಾವು ಬೇರೆ ಬೇರೆ ತರದಲ್ಲಿ ದುಡ್ಡು ಮಾಡಬಹುದು. ಒಪಿನಿಯನ್ಸ್, ರಿವ್ಯೂಸ್ ಆಲ್ ರೌಂಡರ್ ಆಗಿದ್ರೆ ಹೋಟೆಲ್ಸ್ ಆಗಿರ್ಬೋದು, ಕಾಟೋ ಮೊಬೈಲ್ಸ್ ಆಗಿರ್ಬೋದು, ಹೆಲ್ಮೆಟ್ ಆಗಿರ್ಬೋದು, ಈ ತರ ಹಲವಾರು ತರದ್ದು ಪ್ರಮೋಟ್ ಮಾಡೋ ಅವಕಾಶಗಳು ಸಿಗುತ್ತೆ. ಏನಪ್ಪಾ ವಿಷಯ ಅಂತಂದ್ರೆ ಒಂದ್ ಸ್ವಲ್ಪ ಹೆಸರು ಮಾಡಿರ್ಬೇಕು. ದೊಡ್ಡ ದೊಡ್ಡ ಅರ್ನಿಂಗ್ಸ್ ಬರ್ಬೇಕು ಅಂತಾದ್ರೆ ಒಂದು ಫೇಸ್ ವ್ಯಾಲ್ಯೂ ಇರಬೇಕು, ಇಲ್ಲ ಪೇಜ್ ವ್ಯಾಲ್ಯೂ ಇರಬೇಕು. ಈ ಎರಡರಲ್ಲಿ ಯಾವ್ದು ಮಾಡ್ಬೇಕು ಅನ್ನೋದನ್ನ ಅವರು ಡಿಸೈಡ್ ಮಾಡ್ಕೊಬೇಕಾಗುತ್ತೆ. ಅದಲ್ಲದೆ ನಮ್ಗೆ ಜಾಸ್ತಿ ಪೇಡ್ ಕೊಲಾಬ್ರೇಷನ್ ಸಿಗುತ್ತೆ. ಇನ್ಸ್ಟಾಗ್ರಾಮ್ ನ ಬಯೋದಲ್ಲಿ ಇಮೇಲ್ ಐಡಿ ಹಾಕ್ಲೇಬೇಕಾಗುತ್ತೆ. ಇಮೇಲ್ ಐಡಿ ಹಾಕಿದಾಗ ಒಳ್ಳೆ ಬ್ರಾಂಡ್ ಕೊಲಾಬ್ರೇಷನ್ ಆಗಿರ್ಲಿ ಅಥವಾ ಸ್ಪಾನ್ಸರ್ಡ್ ಆಗಿರ್ಬೋದು, ನಮ್ಗೆ ಇಮೇಲ್ ಮುಖಾಂತರ ನಮ್ಗೆ ಬರುತ್ತೆ. ಆಗ ಅವ್ರ ಹತ್ರ ನಂಬರ್ ಕೊಟ್ಟು ನಾವು ಮಾತಾಡಬಹುದಾಗಿರುತ್ತೆ. ಸರ್ ಈ ತರ ಇರುತ್ತೆ, ಹಿಂಗ್ ಮಾಡಬಹುದಾಗಿರುತ್ತೆ, ಇಷ್ಟಿಷ್ಟು ಅಮೌಂಟ್ ಕೊಡ್ತೀನಿ ಅಂದಾಗ ಓಕೆ, ಆ ಅಮೌಂಟ್ ಓಕೆ ಆದ್ರೆ ಅದ್ರ ಬಗ್ಗೆ ಪ್ರಮೋಟ್ ಮಾಡಬಹುದು. ಸೊ ಈ ತರದೆಲ್ಲ ಅಪರ್ಚುನಿಟೀಸ್ ಗಳು ಇನ್ಸ್ಟಾಗ್ರಾಮ್ ಅಲ್ಲಿ ಇರುತ್ತೆ. ಇದನ್ನ ನಾವು ಎನ್ಕ್ಯಾಶ್ ಯಾವ ತರ ಮಾಡ್ಕೋಬೇಕು ಅನ್ನೋದನ್ನ ನಮ್ಗೆ ಗೊತ್ತಿರಬೇಕಾಗುತ್ತೆ. ಈ ತರದಲ್ಲದೆ ಇನ್ನು ಹಲವಾರು ತರ ಇನ್ಸ್ಟಾಗ್ರಾಮ್ ಅಲ್ಲಿ ನಾವು ಅರ್ನಿಂಗ್ಸ್ ಮಾಡಬಹುದಾಗಿರುತ್ತೆ. ಇದಿಷ್ಟು ನಮಗ್ ಗೊತ್ತಿರ್ತಕ್ಕಂತ ಮಾಹಿತಿ. ಇನ್ನು ಹಲವಾರು ವಿಚಾರ ಇರಬಹುದು, ಅದನ್ನ ಮುಂದಿನ ವಿಡಿಯೋದಲ್ಲಿ ತಿಳಿಸೋ ಪ್ರಯತ್ನ ನಾನು ಮಾಡ್ತೀನಿ. ಮತ್ತೆ ನಿಮ್ ಮುಂದೆ ಬರ್ತೀನಿ. ಅಲ್ಲಿವರೆಗೂ